ರಾಮಚಂದ್ರ ಹೊರಟೇ ಹೋದೆಯಾ? ಮೋಗದ ಮಡದಿಯ ಮಾತಿಗೆ ಮರುಳಾಗಿ ಮೋಗದ ಮಡದಿಯ ಮಾತಿಗೆ ಮರುಳಾಗಿ ಕಂದ ನಿನ್ನಂದವ ರಾಮ ತಂದೆಯ ಮರೆತಲೇ ಅಯೋಧ್ಯೆಯ ತಂದೆಯ ಮರೆತಲೇ ಅಯೋಧ್ಯೆಯ ರಾಮನು ತೊರೆದನೆ ಬರಿದಾಯಿತೆ ಅರಮನೆ ರಾಮ ರಾಮಚಂದ್ರ ರಾಘವ ರಾಮ ರಾಮ ಎಂಬೋ ನಾಮಸ್ಮರಣೆಯಿಂದ ಕಣ್ಣೀರ ಸುರಿಸುತ್ತ ಕೊರಗಿದೆನೋ ಕಂದ ಕೊರಗಿದೆನೋ ಕೊರೆದನೆ ತಂದೆಯ ಮರೆತನೆ ಅಯೋಧ್ಯೆಯ ರಾಮ ತಂದೆಯ ಮರೆತನೆ ಅಯೋಧ್ಯೆಯ ರಾಮನು ತೊರೆದನೆ ಬರಿದಾಯಿತೆ ಅರಮನೆ ಬರಿದಾಯಿತೆ ಅರಮನೆ ಬರಿದಾಯಿತೆ ನನ್ನಿ ಅರಮನೆ
ರಾಮ ರಾಮ, ನನ್ನನ್ನು ತೊರೆದು ಹೊರಟೇ ಓದಿಯ. ಛೀ, ವಂಶಘಾತಕಿ! ವಂಶದ ಕೀರ್ತಿಯ ಮೇಲೆ ದೃಷ್ಟಿ ಇಲ್ಲ. ಲೋಕಾಭಿರಾಮನಾದ ರಾಮಚಂದ್ರನ ಮೇಲೆ ಪುತ್ರ ಪ್ರೇಮವಿಲ್ಲ. ಭಾಗ್ಯಲಕ್ಷ್ಮಿ ಅಂತಿರುವ ಸೊಸೆಯ ಮೇಲೆ ಅಭಿಮಾನವಿಲ್ಲ. ಪುತ್ರರ ಶೋಕದಿಂದ ದಹಿಸುತ್ತ ಪ್ರಾಣ ಬಿಡುವ ಈ ಪತಿಯ ಪ್ರಾಣವನ್ನು ಉಳಿಸುವ ಇಚ್ಛೆಯೂ ನಿನಗಿಲ್ಲ. ನಿನ್ನನ್ನು ಮಣಿಹಾರವೆಂದು ಧರಿಸಿದೆ, ಆದರೆ ಧ್ವನಿಯಾಗಿ ಕಚ್ಚಿದೆಯಾ? ನಿನ್ನನ್ನು ಎಷ್ಟು ಆಕ್ಷೇಪಿಸಿದರೂ ಪ್ರಯೋಜನವಿಲ್ಲ. ಅದು ಸರಿ, ನಾನು ಮಾಡಿದ ಅಪರಾಧವಾದರೂ ಏನು? ನಾನು ಮಾಡಿದ ಅಪರಾಧವಾದರೂ ಏನು? ಈಗ ಜ್ಞಾಪಕಕ್ಕೆ ಬರುತ್ತಿದೆ. ಹಿಂದೊಮ್ಮೆ ಕಾಡಿನಲ್ಲಿ ಬೇಟೆಯಾಡುತ್ತಿರುವಾಗ ಓರ್ವ ಋಷಿಕುಮಾರನಾದ ಶ್ರವಣಕುಮಾರನು ತನ್ನ ವೃದ್ಧ ತಂದೆ ತಾಯಿಗಳಿಗೆ ದಾಹವನ್ನು ನೀಗಿಸಲು ಕೊಳದಲ್ಲಿ ಜಲವನ್ನು ತುಂಬುತ್ತಿರುವಾಗ ನಾನು ಯಾವುದೋ ಒಂದು ಕಾಡು ಪ್ರಾಣಿ ಎಂದು ಭ್ರಮಿಸಿ ಶಬ್ದವೇದಿ ಎಂಬ ಬಾಣವನ್ನು ಪ್ರಯೋಗ ಮಾಡಲು ಆ ಬಾಣಕ್ಕೆ ಆ ಋಷಿಕುಮಾರನು ತುತ್ತಾದಾಗ ತಾಂಡವ ಮುನಿಗಳು ನನ್ನ ಪುತ್ರನ ಮರಣಕ್ಕೆ ಕಾರಣನಾದ ನೀನೂ ಸಹ ಪುತ್ರ ಶೋಕದಿಂದ ದಹಿಸುತ್ತ ಪ್ರಾಣ ಬಿಡು ಎಂದು ಅಂದು ನನಗೆ ಶಾಪವಿತ್ತಿದ್ದರು. ಇಂದು ನನಗೆ ಸಮೀಪಿಸುತ್ತದೆ, ಇಂದು ನನಗೆ ಸಮೀಪಿಸುತ್ತದೆ. ಆದರೂ ಚಿಂತೆ ಇಲ್ಲ, ನಾನು ವಚನಭ್ರಷ್ಟನಾಗಲಿಲ್ಲ. ಆದರೆ ನಾನಾಳಿದ ಈ ಸಾಕೇತಪುರವನ್ನೆಂದು ಸ್ಮಶಾನವನ್ನಾಗಿ ಮಾಡಿ ಹೋಗುತ್ತಿದ್ದೇನೆ. ಆಕಾಶದಲ್ಲಿ ಗ್ರಹ ಕಾಯಕಗಳು ತನ್ನ ದಿಕ್ಕುಗಳನ್ನೇ ಬದಲಿಸುತ್ತಿವೆ. ಧೂಮಕೇತುಗಳು ಧರೆಗುರುಳುತ್ತಿವೆ. ಸ್ವರ್ಗದಲ್ಲಿ ದೇವತೆಗಳು ನನ್ನನ್ನು ಕೈಬೀಸಿ ಕರೆಯುತ್ತಿದ್ದಾರೆ. ರಾಮ, ಅದು ನನ್ನ ರಾಮನು ರತ್ನ ಖಚಿತ ಸಿಂಹಾಸನದಲ್ಲಿ ಕುಳಿತು ರಾಜ್ಯಭಾರ ಮಾಡುತ್ತಿದ್ದಾನೆ. ಪಕ್ಕದಲ್ಲಿ ಸೀತಾ ಲಕ್ಷ್ಮಣರೂ ನಿಂತಿರುವರು. ಅದು ನೋವು, ದಾಹ, ನೋವು. ರಾಮ ಲಕ್ಷ್ಮಣ, ಸೀತಾ, ನೋವು, ದಾಹ, ರಾಮ. ಅಬ್ಬಬ್ಬಬ್ಬಬ್ಬಬ್ಬಾ! ಗುಡುಗು ಮಿಂಚು ಸಿಡಿಲುಗಳ ಸಮೇತವಾಗಿ ಜೋರಾಗಿ ಮಳೆ ಬೀಸಿ ನಿಂತಂತಾಯಿತು. ನಾನು ರಾಮನೊಬ್ಬನನ್ನು ವನವಾಸಕ್ಕೆ ಹೋಗೆಂದು ಆಜ್ಞಾಪಿಸಿದರೆ ಅವನನ್ನು ಸೀತಾ ಲಕ್ಷ್ಮಣರು ಅನುಸರಿಸಿದರು. ಹೋಗಲಿ, ಎಲ್ಲರೂ ಹಾಳಾಗಿ ಹೋಗಲಿ, ನನ್ನ ಮಗ ಭರತನು ಮಾತ್ರ ರಾಜ್ಯವಾಳಲಿ.
ಪ್ರಿಯ, ಇನ್ನಾದರೂ ಏಕೆ ಈ ಕೋಪ ತಾಪ? ರಾಮ ಲಕ್ಷ್ಮಣ ಸೀತರು ವನವಾಸಕ್ಕೆ ಹೋಗಾಯಿತು. ಭರತನ ಪಟ್ಟಾಭಿಷೇಕಕ್ಕೆ ಸಕಲವನ್ನು ಸಿದ್ಧತೆ ಮಾಡಿಕೊಳ್ಳಬೇಕಲ್ಲವೇ? ಹೇಳಿ ಪ್ರಿಯ. ಪ್ರಾಣೇಶ್ವರ, ಪ್ರಾಣಕಾಂತ, ಪ್ರಾಣೇಶ್ವರ. ತೋರುವುದು ಶಕುನ ಅದಕ್ಕೆ ಮಾಡ್ತೆ ಅಣ್ಣ ಅದಕ್ಕೆ ಮಾಡ್ತೆ ತೋರುವುದು ಶಕುನ ನರಿಗಳಲ್ಲಿ ಕೂಗುತ್ತಿಹವು ಬಿರುವಿನಿಂದ ಗಾಳಿ ಬೀಸೆ ಸಹೋದರ ಅಣ್ಣ ನರಿಗಳಲ್ಲಿ ಕೂಗುತ್ತಿಹವು ಬಿರುವಿನಿಂದ ಗಾಳಿ ಬೀಸೆ ತರುಗಳನ್ನು ವರ್ಣಿಸುಡಲು ಸೋದರ ಅಣ್ಣ ತರುಗಳನ್ನು ವರ್ಣಿಸುಡಲು ಪರಿದೇನೋ ತೋಜದಾಯ್ತೆ ಪರಿದೇನೋ ತೋಜದಾಯ್ತೆ ಕೊಡುವುದು ಶಕುನ ಅದ ಕೇಳಿ ಏನ ಮಾಡ್ತೆ ಸೋದರ ಅದ ಕೇಳಿ ಏನ ಮಾಡ್ತೆ ಸೋದರ ಬಾರಿ ಹುರುಗ ಹಡ್ಡವಿಹುದು ಸೋದರ ಬಾರಿ ಹುರುಗ ಹಡ್ಡವಿಹುದು ಪರಿದೇನೋ ತೋಜದಾಯ್ತೆ ಪರಿದೇನೋ ತೋಜದಾಯ್ತೆ ಕೊಡುವುದು ಶಕುನ ಅದ ಕೇಳಿ ಏನ ಮಾಡ್ತೆ ಅದ ಕೇಳಿ ಏನ ಮಾಡ್ತೆ ಕೊಡುವುದು ಶಕುನ ಬರದಳೆ ಬರದೋಳೆಮ್ಮನು ಕರೆದು ಬೇಕಕ್ಕೆ ಬರದೋಳೆಮ್ಮನು ಕರೆದು ಬೇಕಕ್ಕೆ ಪರಿದೇನೋ ತೋಜದಾಯ್ತೆ ಪುರವ ನೋಡೆ ಪುರವ ನೋಡೆ ಗಣ ಸ್ಮಶಾನದ ತೆರೆದು ತಾಂಬುಗು ಅರ್ಧದಾನೆ ತೋರುವುದು ಶಕುನ ಅದ ಕೇಳಿ ಏನ ಮಾಡ್ತೆ ಅಣ್ಣ ಅದ ಕೇಳಿ ಏನ ಮಾಡ್ತೆ ತೋರುವುದು ಶಕುನ ಸಹೋದರ ಅಣ್ಣ ಇಂದು ನನ್ನ ಮನಸ್ಸಿಗೆ ಏಕೋ ಭೀತಿ ಉಂಟಾಗುತ್ತಿರುವುದಲ್ಲ. ಈ ಅಪಶಕುನಗಳಿಂದ ಮುಂದೇನು ಕೆಡಕುಂಟಾಗುವುದು ಕಾಣೆನು ಸಹೋದರ ಅಣ್ಣ. ಅಲ್ಲಿ ನೋಡು, ಅಯೋಧ್ಯ ನಗರವು ಇಂದು ನನ್ನ ಕಣ್ಣಿಗೆ ಅರಣ್ಯ ತೇಜಸ್ಸಿನಂತೆ ಕಾಣುತ್ತಿರುವುದಲ್ಲ. ಅದು ಅಲ್ಲದೆ ಯಾವುದೋ ಒಂದು ಅವ್ಯಕ್ತ ವಾಣಿಯು ಭರತ ಪುರ ಪ್ರವೇಶವನ್ನು ಮಾಡಬೇಡವೆಂದು ಚೀರಿದಂತೆ ಭಾಸವಾಗುತ್ತಿರುವುದು ಸಹೋದರ ಅಣ್ಣ. ಅಲ್ಲಿ ನೋಡು, ನಮ್ಮ ಅರಮನೆಯ ಮೇಲಿನ ಧ್ವಜ ಪತಾಕೆಯು ಸಹ ಅರ್ಧಮಟ್ಟದಲ್ಲಿ ಕಾಣುತ್ತಿರುವುದಲ್ಲ ಸಹೋದರ. ಅಣ್ಣ, ಈಗ ನಾವು ಎಲ್ಲಿ ಇರುವೆವೋ? ಇದೇನಣ್ಣ. 2 ದಿನಗಳ ಹಿಂದೆ 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 2 ದಿನಗಳ ಹಿಂದೆ
ಈ ರೀತಿ ಮಾತನಾಡುತ್ತಿರುವೆ? ನಾವು ಅಯೋಧ್ಯ ಪಟ್ಟಣದ ಸಮೀಪದಲ್ಲಿರುವಣ್ಣ. ಹಾಗಾದರೆ ನಗರದಲ್ಲಿ ತಳಿರು ತೋರಣಗಳ ಅಲಂಕಾರವಿಲ್ಲಬೇಕೆ? ಮಂಗಳ ವಾದ್ಯಗಳೊಂದು ಕೇಳಿ ಬರುತ್ತಿಲ್ಲಬೇಕೆ? ಸಹೋದರ ಅಣ್ಣ, ಶ್ರೀರಾಮಚಂದ್ರನ ಪಟ್ಟಾಭಿಷಕ್ತನನ್ನಾಗಿ ನೋಡಲು ವಿಷಯ ಸಹೋದರ ನಿನ್ನ ಮಾತುಗಳನ್ನು ಕೇಳಿ ಕೆಟ್ಟನಲ್ಲೇ ಕೆಟ್ಟೆ. ಅಮ್ಮ ಅಮ್ಮ ಸಹೋದರ ಅಣ್ಣ, ಇಲ್ಲಿ ನೋಡು, ದಿವಾರಾತ್ರಿಗಳಲ್ಲಿ ಸಂತೋಷ ಸಾಗರದಲ್ಲಿ ರಾರಾಜಿಸುತ್ತಿದ್ದ ಈ ಅಂತಃಪುರವು ಇಂದು ದುಃಖಮಯವಾಗಿರುವುದಲ್ಲ. ಅಲ್ಲದೆ ಮಾತೆಯು ಸಹ ಮೌನದಿಂದಿರುವಳು. ಬಾ, ಮಾತೆಗೆ ನಮಸ್ಕರಿಸಿ ವಿಚಾರವೇನೆಂಬುದನ್ನು ತಿಳಿಯೋಣ. ನಡೆ ಅಣ್ಣ. ಅಮ್ಮ ನಮಸ್ಕರಿಸಿ. ನಮಸ್ಕರಿಸಿ. ಕುಮಾರನೇ,
ಮಂಗಳವಾಗಲಿ. ಏಕೆ ತಾಯಿ ಮೌನದಿಂದಿರುವೆ? ಈ ನಿನ್ನ ದುಃಖಕ್ಕೆ ಕಾರಣವೇನು? ಜನಕನೆಲ್ಲಿ, ಶ್ರೀರಾಮಚಂದ್ರನಲ್ಲಿ, ಲಕ್ಷ್ಮಣನಲ್ಲಿ, ಸೀತಾಮಾತೆಯಲ್ಲಿ ಯಾರೊಬ್ಬರೂ ಕಾಣುವುದಿಲ್ಲವಲ್ಲ? ಹೇಳು ತಾಯಿ, ಏಕೆ ಮೌನದಿಂದಿರುವೆ? ಇನ್ನೆಲ್ಲಿಯೇ ಸೀತಾರಾಮ ಲಕ್ಷ್ಮಣರ ಮಗನೇ? ಅಮ್ಮ, ಇದೇನು ತಾಯಿ? ಸೂರ್ಯ ಚಂದ್ರರಂತೆ ಪ್ರಕಾಶಮಾನವಾಗಿ ಕಂಗೊಳಿಸುತ್ತಿದ್ದ ನಿನ್ನ ಕುಂಕುಮವೇನು ತಾಯಿ? ಜನಕನಲ್ಲಿ ಜಾಗೃತಿಯಾಗಿ ತಿಳಿಸಬಾರದೆ? ಇನ್ನೆಲ್ಲಿಯೇ ನಿನ್ನ ಜನಕನು ಕುಮಾರ? ಇನ್ನೆಲ್ಲಿಯ ಜನಕನು? ಅವರು ನಮ್ಮನ್ನೆಲ್ಲ ತೊರೆದು ಸ್ವರ್ಗಸ್ಥರಾದರು. ಜನಕ! ಪರಲೋಕದಲ್ಲಿರುವ ನನ್ನ ತಂದೆಯೇ, ನನ್ನ ಶತಃ ಅಪರಾಧವನ್ನು ಮನ್ನಿಸು. ನಿನ್ನ ಅಂತ್ಯಕಾಲದಲ್ಲಿ ನಾವುಗಳು ಸಹ ನಿನ್ನ ಸಮೀಪದಲ್ಲಿ ಇಲ್ಲದಂತಾಯಿತೆ. ಅಯ್ಯೋ, ವಿಧಿ ಲೀಲೆಯು ವಿಚಿತ್ರವಾಗಿರುವುದು. ಅಮ್ಮ, ಅಮ್ಮ, ನಮ್ಮ ಜನಕನ ಮರಣಕ್ಕೆ ಕಾರಣವೇನು ತಾಯಿ? ನಿನ್ನ ಜನಕನ ಮರಣಕ್ಕೆ ಕಾರಣವು ನಾನೇ ಕುಮಾರ, ನಾನೇ. ನಮ್ಮ ಜನಕನ ಮರಣಕ್ಕೆ ನೀನು ಕಾರಣ? ಹೌದು ಕನ್ನ. ಅದು ಹೇಗೆ ತಾಯಿ? ಹಿಂದೆ ದೇವಾಸುರರ ಯುದ್ಧದ ಸಂದರ್ಭದಲ್ಲಿ ನಿನ್ನ ಜನಕನಿಗೆ ನಾನು ಮಾಡಿದ ಸಹಾಯಕ್ಕೆ ಮೆಚ್ಚಿ ಅವರು ನನಗೆ 2 ವರಗಳನ್ನು ಕೊಟ್ಟಿದ್ದರು. ಕೇಳಿಬಲ್ಲೆನು? ಆ ವರಗಳನ್ನು ನಡೆಸಿಕೊಡಬೇಕೆಂಬುದಾಗಿ ನಾನು ಕೇಳಿಕೊಂಡೆನು. ಏನೆಂಬುದಾಗಿ ಕೇಳಿದೆಯಮ್ಮ? ಮೊದಲನೆಯ ವರಕ್ಕೆ ರಾಮನಿಗೆ ನಿಶ್ಚಿತವಾಗಿದ್ದ ಪಟ್ಟಾಭಿಷೇಕವನ್ನು ತಪ್ಪಿಸಿ ನಿನಗೆ ಪಟ್ಟ ಕಟ್ಟಬೇಕೆಂದು. ಎರಡನೆಯ ವರಕ್ಕೆ? ಎರಡನೆಯ ವರಕ್ಕೆ ರಾಮನು 14 ವರ್ಷಗಳ ಕಾಲ ವನವಾಸಕ್ಕೆ ಹೋಗಬೇಕೆಂದು ಕೇಳಿಕೊಂಡೆನು. ಪಿತೃವಾಕ್ಯ ಪರಿಪಾಲನಾರ್ಥವಾಗಿ ರಾಮನು ಅರಣ್ಯಕ್ಕೆ ಹೊರಟನು. ಸೀತಾ ಲಕ್ಷ್ಮಣರು ಅವನನ್ನು ಅನುಸರಿಸಿದರು. ಪುತ್ರ ಶೋಕದಿಂದ ತಪ್ತ ಪಡುತ್ತ ನಿನ್ನ ಜನಕನು ಹಾ ಸೀತಾ, ಹಾ ಲಕ್ಷ್ಮಣ, ಹಾ ರಾಮ ಎಂದು ಪ್ರಲಾಪಿಸುತ್ತಲೇ ಪ್ರಾಣವನ್ನು ತೆಗೆದರು. ಮಾತನಾಡುತ್ತಿರುವಳು ಕೈಕೆಯೇ? ಸಂದೇಹವೇ? ದಶರಥ ಚಕ್ರವರ್ತಿಯ ಧರ್ಮ ಪತ್ನಿಯೇ? ಅನುಮಾನವೇ? ಈ ಭರತನ ಜನ್ಮದಾತೆಯೇ? ಹೌದು ಕಂದ, ಹೌದು. ಅಲ್ಲ ಅಲ್ಲಲ್ಲ, ಇವಳ್ಯಾರ ರಾಕ್ಷಸಿರಾಗಲಿ. ಭರತ, ನಾನಿದೆಲ್ಲವನ್ನು ಮಾಡಿದ್ದು ನಿನ್ನ ಸುಖ ಸಂತೋಷದ ಸಲುವಾಗಿ ಅಲ್ಲವೇ? ಮಿಂಚಿ ಹೋದ ಕಾರ್ಯಕ್ಕೆ ಚಿಂತಿಸಿ ಫಲವಿಲ್ಲ. ಆದದ್ದೆಲ್ಲವೂ ಆಗಿ ಹೋಯ್ತು. ಮುಂದಿನ ಕಾರ್ಯವನ್ನು ನೆರವೇರಿಸಿ ಈ ಸಿಂಹಾಸನವನ್ನೇರಿ ವಿಭವದಿಂದ ರಾಜ್ಯವನ್ನಾಳು. ಏನು? ಪಟ್ಟಾಭಿಷಕ್ತನಾಗಬೇಕೆ ತಾಯಿ? ಪಟ್ಟಾಭಿಷಕ್ತನಾಗಬೇಕೆ? ಅಮ್ಮ, ಅಮ್ಮ, ಶ್ರೀರಾಮಚಂದ್ರನು ನನಗಿಂತಲೂ ಅತಿಶಯವಾದ ಪ್ರೀತಿಯನ್ನು ನಿನ್ನಲ್ಲಿಟ್ಟಿದ್ದನಲ್ಲ, ಅದನ್ನು ಮರೆತಿ ಏಕೆ ತಾಯಿ? ಇಂತಹ ಕ್ರೂರವಾದ ವರಗಳನ್ನು ಬೇಡಿಕೊಳ್ಳಲು ಈ ನಿನ್ನ ಪಾಪಿ ಮನಸ್ಸು ಹೇಗೆ ಹೊಡಂಬಟ್ಟಿತು? ಭ್ರಷ್ಟೆ! ಮಾಡಿದ ವಾಗ್ದಾನವನ್ನು ಬೇಡಿಕೊಳ್ಳಲು ಈ ನಿನ್ನ ಪಾಪಿ ಹೃದಯದಲ್ಲಿ ಮತ್ಯಾವ ಹಾಸ್ಯವೂ ಇರಲಿಲ್ಲವೇ? ಜ್ಯೇಷ್ಠನು, ಪಿತೃ ಸಮಾನನು ಆದ ಪುಣ್ಯ ಮೂರ್ತಿಯು, ಪತಿವ್ರತ ಶಿರೋಮಣಿಯಾದ ಸೀತಾಮಾತೆಯೊಡನೆಯೂ ಭ್ರಾತೃ ಶಿರೋಮಣಿಯಾದ ಲಕ್ಷ್ಮಣನೊಡನೆಯೂ ವನವಾಸಕ್ಕೆ ಹೊರಡುವ ಸಮಯದಲ್ಲಿ ಬಂಧು ಮಿತ್ರರು, ಪುರಜನರು, ಪರಿಜನರು ಕಣ್ಣೀರುಡುತ್ತಿದ್ದ ಸಮಯದಲ್ಲಿ ತಾಯಿ ಎನಿಸಿಕೊಂಡಿದ್ದ ನರ ರಾಕ್ಷಸಿ ಈ ನಿನ್ನ ಮನಸ್ಸಿನಲ್ಲಿ ಸಮಾಧಾನವು ಹೇಗೆ ನೆಲೆಸಿತ್ತೋ ಕಾಣೆ. ಅಯ್ಯೋ ಪಾಪಿ, ನಾನು ನಿನ್ನ ಗರ್ಭದಲ್ಲಿ ಜನಿಸುವುದಕ್ಕಿಂತಲೂ ನೀನು ಬಂಜೆಯಾಗಿದ್ದರೆ ಜಗತ್ತಿಗೆ ಕಲ್ಯಾಣವಾಗುತ್ತಿತ್ತು. ಚಾಂಡಾಲಿನಿ, ಪತಿಯನ್ನು ಪರಲೋಕವಾಸಿಯನ್ನಾಗಿಸಿ ಪುತ್ರರನ್ನು ಪರದೇಶಿಯನ್ನಾಗಿಸಿ ಅನ್ಯಾಯದಿಂದ ಅಯೋಧ್ಯ ಸೌಭಾಗ್ಯವನ್ನು ರಸಾತಲಕ್ಕೆ ತೊಳೆದು ಸವತಿ ಮತ್ಸರ ಮಧುರಾಶಯ ಮರುಭೂಮಿಯಲ್ಲಿ ವಂಶನಾಶವೆಂಬ ತಳಹದಿಯನ್ನು ಹಾಕಿ ದಿನಪಕುಲ ದೀಪ ದಶರಥನ ಮೃತ್ಯ ಶರೀರವನ್ನು ಕಂಬದಂತೆ ನಿಲ್ಲಿಸಿದೆಯಾ ಅಮ್ಮ? ಕಂಬದಂತೆ ನಿಲ್ಲಿಸಿದೆಯಾ? ಹೇ ಸವತಿ ಮತ್ಸರದ ಭೂತವೇ, ಅಕ್ಕ ತಂಗಿಯರ ವಿಧವಾ ದೇಹಗಳೆಂಬ ತಲೆಗಳಿಂದ ಅನ್ಯಾಯವೆಂಬ ಭವನವನ್ನು ನಿರ್ಮಿಸಿ ದ್ರೋಹವೆಂಬ ಸಿಂಹಾಸನದ ಮೇಲೆ ನನ್ನನ್ನು ಕುಳ್ಳಿರಿಸಲು ಯತ್ನಿಸಿದ
ನಿನ್ನಂತಹ ನರರಕ್ಕಸ ಸ್ತ್ರೀಯರನ್ನು ಈ ಭೂಮಿಯ ಮೇಲೆ ಉಳಿಸಲೇಬಾರದು. ನಿನ್ನನ್ನು ಹೀಗೆ ಉಳಿಸುವುದಾದರೆ ಅಯೋಧ್ಯೆಯಲ್ಲಿರುವ ಸ್ತ್ರೀಯರೆಲ್ಲರೂ ಈ ನಿನ್ನ ದುರ್ನಡತೆಯನ್ನು ಅನುಸರಿಸುವುದರಲ್ಲಿ ಸ್ವಲ್ಪವೂ ಸಂದೇಹವಿಲ್ಲ. ನೀನು ಮಾಡಿರೋ ಮಹಾ ಅಪರಾಧಕ್ಕಾಗಿ ಇದೋ ತಕ್ಕ ಫಲವನ್ನೇ ಅನುಭವಿಸು. ಶಾಂತರಾಗೋಣ, ಶಾಂತರಾಗ. ಮಾತೆಯ ಕೊಲ್ವರೆ ಮಾನಿತನೇ ಅಣ್ಣ, ಮಾತೆಯ ಕೊಲ್ವರೆ ಮಾನಿತನೇ, ನೀತಿವಂತನು ನೀನು ಭ್ರಾಂತನಾದೇಕೆ, ನೀತಿವಂತನು ನೀನು ಭ್ರಾಂತನಾದೇಕೆ, ಮಾತೆಯ ಕೊಲ್ವರೆ ಮಾನಿತನೇ. ಇನ ವಂಶದೀಪನ ಮನವರಿತವಳ, ಇನ ವಂಶದೀಪನ ಮನವರಿತವಳ, ಘನ ಕಾರ್ಯ ಮಾಡಿ ಕುಲನಾಶ ಗೈದವಳ, ಘನ ಕಾರ್ಯ ಮಾಡಿ ಕುಲನಾಶ ಗೈದವಳ, ಮಾತೆಯ ಕೊಲ್ವರೆ ಮಾನಿತನೇ, ಮಾನಿತನೇ, ಮಾನಿತನೇ. ಅಣ್ಣ, ಶಾಂತನಾಗೋಣ, ಶಾಂತನಾಗು. ಈಕೆಯನ್ನು ಕೊಲ್ಲಬೇಡ. ಇದರಿಂದ ಮಾತೃ ಹತ್ಯಾ ದೋಷವು ಬರುವುದಲ್ಲದೆ ಶ್ರೀರಾಮಚಂದ್ರನು ಕೋಪಗೊಳ್ಳೋಣ. ಆದ್ದರಿಂದ ನಾವು ಶ್ರೀರಾಮಚಂದ್ರನಿರುವ ಸ್ಥಳಕ್ಕೆ ಹೋಗಿ ಆತನನ್ನು ಕರೆದುಕೊಂಡು ಬಂದು ಈ ಕೋಶಲ ದೇಶ ರಾಜ್ಯ ಪಟ್ಟಾಭಿಷೇಕವನ್ನು ಆತನಿಗೆ ಕಟ್ಟಿ ನಾವು ನಿಶ್ಚಿಂತೆಯಿಂದಿರೋಣ. ದುಡುಕುವುದಾದರೆ ರಾಮಚಂದ್ರನು ಕೋಪಗೊಳ್ಳೋಣ. ನಿಜ ಸಹೋದರ, ನೀನು ನನ್ನನ್ನು ಸರಿಯಾದ ಸಮಯಕ್ಕೆ ಎಚ್ಚರಿಸಿದೆ. ತಂದೆಯ ಮರಣವನ್ನು, ಅಣ್ಣನ ವನವಾಸವನ್ನು ಕೇಳಿದ ನಾನು ಬುದ್ಧಿ ಭ್ರಮಣೆಯಿಂದ ಸ್ತ್ರೀ ಹತ್ಯೆ ಮಾಡಲು ಉದ್ಯುಕ್ತನಾದನು ಸಹೋದರ, ಉದ್ಯುಕ್ತನಾದನು. ಸಹೋದರ, ಈ ನೀಚಳನ್ನು ಈ ನನ್ನ ಪವಿತ್ರವಾದ ಖಡ್ಗದಿಂದ ಸಂಹರಿಸುವುದೇ ಆದರೆ ಈ ನನ್ನ ಖಡ್ಗವು ಅಪವಿತ್ರವಾಗುವುದರಲ್ಲಿ ಸ್ವಲ್ಪವೂ ಸಂದೇಹವಿಲ್ಲ. ಸಹೋದರ, ಅಣ್ಣ, ಈ ನೀಚಳು ಮಾಡಿರುವ ಮಹಾ ಅಪರಾಧಕ್ಕಾಗಿ ಶ್ರೀರಾಮಚಂದ್ರನಲ್ಲಿ ಕ್ಷಮೆಯಾಚಿಸಿ ಆತನನ್ನು ಪಟ್ಟಣಕ್ಕೆ ಕರೆದುಕೊಂಡು ಬರೋಣ. ಇಲ್ಲವಾದರೆ ಆತನ ಆಜ್ಞೆಯಂತೆ ನಡೆಯೋಣ. ಹೀಗೆ ಮಾಡದ ಹೊರತು ನಾವುಗಳಾರು ಈ ಮಹಾ ಅಪರಾಧದಿಂದ ಮುಕ್ತರಾಗುವಂತಿಲ್ಲ ಸಹೋದರ, ಮುಕ್ತರಾಗುವಂತಿಲ್ಲ. ನಡೆ, ಹೋಗೋಣ. ನಡೆಯೋಣ. ಭರತ, ಮಗನೇ, ನಿಲ್ಲು ಕಂದ, ನನ್ನ ಮಾತನ್ನು ಕೇಳು ಕಂದ, ನನ್ನ ಮಾತನ್ನು ಕೇಳು. ಏನು ಕುಮಾರ, ಭರತ ಹಾಗೆ ಕರೆಯಲು ನಿನಗೆ ನಾಚಿಕೆ ಆಗುವುದಿಲ್ಲವೇ? ನೀನು ಪತಿದ್ರೋಹಿ, ಬಂಧು ದ್ರೋಹಿ, ರಾಜದ್ರೋಹಿ. ಹೀಗಿರುವಾಗ ನಿನ್ನ ಮುಖ ಅವಲೋಕನವನ್ನು ಮಾಡಬಾರದು. ಛೈ ಚಾಂಡಾಲಿ. ಅಯ್ಯೋ, ರಾಮನಿಲ್ಲದ ಅರಮನೆಯು, ರವಿಯಿಲ್ಲದ ಆಕಾಶ, ಲಕ್ಷ್ಮಣಂ ತೆರಳಲ್ ಅವಲಕ್ಷಣವಿದಾಯ್ತೇ. ಮಾತೆ ಸೀತೆಯನಗಲಿ, ಮಾತೆ ಸೀತೆಯನಗಲಿ, ಭಾಗ್ಯ ವಿಹರಿತರಾದೆವು. ಅವರ ನಗಲಿದ ಅಯೋಧ್ಯೆ ಅಡವಿಯಾಯ್ತೆ. ರಾಮ ರಾಮ
ಮೂರ್ತಿಗಳಾದ ರಾಮ ದಶರಥರಗಲಿ ಭರತನಿಂದ ಕಟ ನಿರ್ಭಾಗ್ಯನಾದ ಸೌಮಿತ್ರಿಗೊದಗಿದ ರಾಮ ಸೇವಾ ಭಾಗ್ಯ ಈ ಪಾಪಿ ಭರತನ ಬಾರದಾಯ್ತೆ 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 ಸುಪ್ರಭಾತವಿದು ಪ್ರಭಾತ ಸಮಯ ತೇಜೋಮಾನ ರವಿ ಉದಯಿಪ ಸಮಯ ಸುಪ್ರಭಾತವಿದು ಪ್ರಭಾತ ತೇಜೋಮಾನ ರವಿ ಉದಯಿಪ ಸಮಯ ಸುಪ್ರಭಾತವಿದು ಪ್ರಭಾತ ಸಮಯ ನಭೋ ಮಂಡಲದಿ ಪೆಂಪನಾರಿಸುತ್ತ ಬರುತ್ತಿರೆ ಭಾಸ್ಕರ ಕೆಂಪನಡರುತ್ತ ನಭೋ ಮಂಡಲದಿ ಪೆಂಪನಾರಿಸುತ್ತ ಬರುತ್ತಿರೆ ಭಾಸ್ಕರ ತಂಪನಿಯುತಿಗೆ ಸುಮ ಭೃಂಗವುತ ತಂಪನಿಯುತಿಗೆ ಸುಮ ಭೃಂಗವುತ ಇಂಪುಗಾನವಿದು ಕೋಗಿಲೆರವರ ಇಂಪುಗಾನವಿದು ಕೋಗಿಲೆರವರ ಸುಪ್ರಭಾತವಿದು ಪ್ರಭಾತ ತೇಜೋಮಾನ ರವಿ ಉದಯಿಪ ಸಮಯ ಅಲ್ಲಿ ನೋಡು, ಭಗೀರಥನ ಪ್ರಯತ್ನದಿಂದ ಪರಶಿವನ ಜಡೆಯಿಂದ ದರೆಗಿಳಿದು ಬಂದ ಗಂಗಾ ಮಾತೆ ಎಷ್ಟು ಗಂಭೀರ ಗಮನೆಯಾಗಿರ್ತಿರೋ. ಬನ್ನಿ ಗಂಗಾ ಮಾತೆಗೆ ವಂದಿಸಿ ಮುಂದೆ ಹೋಗೋಣ. ಹಾಗೆ ಅಲ್ಲ ಸ್ವಾಮಿ. ಸುರನರ ಸೇವಿತೆ ವರಗಂಗೆ ಸುರನರ ಸೇವಿತೆ ವರಗಂಗೆ ಪರಮ ಪಾವನೆ ಕರುಣಾಂತರಂಗೆ ಪರಮ ಪಾವನೆ ಕರುಣಾಂತರಂಗೆ ಸುರನರ ಸೇವಿತೆ ವರಗಂಗೆ ಹರನಾಚಿರದಿಂದ ನೀ ಹರಿದೆ ಗಂಗಾ ಹರನಾಚಿರದಿಂದ ನೀ ಹರಿದೆ ಧರೆಯನ್ನು ಧರಿಸಲು ಆಗಮಿಸಿ ಬಂದೆ ಅರನಾಚಿರದಿಂದ ನೀ ಹರಿದೆ ಧರೆಯನ್ನು ಧರಿಸಲು ಆಗಮಿಸಿ ಬಂದೆ ಪರಮ ಭಾವನೆ ಎಂದಿರಿಸಿ ಧರೆಯನ್ನೆಲ್ಲ ಉದ್ಧರಿಸಿದ ಮಾತೆ ಪರಮ ಪಾವನೆ ಎಂದೆನಿಸಿ ಧರೆಯನ್ನೆಲ್ಲ ಉದ್ಧರಿಸಿದ ಮಾತು ನಿರುಪಮ ಚರಿತಳೆ ನಿನ್ನಯ ಚರಣವ ನಿರುಪಮ ಚರಿತಳೆ ನಿನ್ನಯ
ರಾಮಚರಿತಳ ನಿನ್ನಯ ಚರಣ ನಿರಂತರ ಭಜಿಸುವ ಸುರನರ ಸೇವಿತೆ ವರಗಂಗೆ ಪರಮ ಪಾವನೆ ಕರುಣಾಂತರಂಗೆ ಸುರನರ ಸೇವಿತೆ ವರಗಂಗೆ ವರಗಂಗೆ ವರಗಂಗೆ. ವಂದಿಪೆ ಸುರಗಂಗೆ ಮಂದ ಸ್ಮಿತದಿಂದ ವಂದಿಪೆ ಸುರಗಂಗೆ ಮಂದ ಸ್ಮಿತದಿಂದ ಸಕಲ ಜೀವಕ್ಕೂ ನೀನೇ ಅಮೃತ ವರ್ಷಿಣಿ. ಎಲ್ಲೆಲ್ಲೂ ನೀನಿರುವೆ ಸಕಲ ಪಾಪಗಳೆಲ್ಲವ ನೀ ತೊಳೆವೆ. ಎಲ್ಲೆಲ್ಲೂ ನೀನಿರುವೆ ಸಕಲ ಪಾಪಗಳೆಲ್ಲವ ನೀ ತೊಳೆವೆ. ಹರನ ಶಿರದಲ್ಲಿ ನೆಲೆಸುವ ಪರಮ ಪಾವನೆ ನೀನಮ್ಮ. ಹರನ ಶಿರದಲ್ಲಿ ನೆಲೆಸಿರುವ ಪರಮ ಪಾವನೆ ನೀನಮ್ಮ. ಝುಳು ಝುಳು ಹರಿಯಕ್ಕೆ ಸುರಮುನಿ ಪೂಜಿತೆ. ಝುಳು ಝುಳು ಹರಿಯಕ್ಕೆ ಸುರಮುನಿ ಪೂಜಿತೆ. ನಿರುತವು ಧರೆಯಲು ಬರಪ್ರಸಾದಿವೆ. ನಿರುತವು ಧರೆಯಲು ಬರಪ್ರಸಾದಿವೆ. ವಂದಿಪೆ ಸುರಗಂಗೆ ಮಂದ ಸ್ಮಿತದಿಂದ ಸಕಲ ಜೀವಕ್ಕೂ ನೀನೇ ಅಮೃತ ವರ್ಷಿಣಿ. ಅಮ್ಮ, 14 ವರ್ಷಗಳ ಕಾಲ ವನವಾಸವನ್ನು ಪೂರೈಸಿದ್ರ ನಮಗೆ ಯಾವ ಅಮಂಗಳವೂ ಆಗದೆ ಕಾಪಾಡುವ ಭಾರವೂ ನಿನ್ನದೇ ತಾಯಿ. ಬುಪ್ಪ ನಿನ್ನ ನಾಮ ಜಪ ಮಾತ್ರದಿಂದ 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 ಪಾಪನಾಶವಾಗಿ ಪಾಪನಾಶವಾಗಿ ಪ್ರಭು ರಾಮ ಶ್ರೀ ರಾಮ 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 ಶ್ರೀ ರಾಮ 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 ರಘು ವಂಶ ಸೋಮ ಪ್ರಭು ರಾಮ 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 ರಘು ವಂಶ ಸೋಮ ರಾಮ 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 ರಘು ವಂಶ ಸೋಮ ಕಾಮಿತ ಕವಿವ ಶ್ಯಾಮ ಸುಂದರಾಂಗ ಪ್ರಭು ರಾಮ ಶ್ರೀ ಕಾಮಿತ ಕವಿವ ಶ್ಯಾಮ ಸುಂದರಾಂಗ ಪ್ರಭು ರಾಮ ಶ್ರೀ ರಾಮ ಕಾಮ
ಶ್ರೀರಾಮಚಂದ್ರ ಪ್ರಭು, ಈ ಗುಹನು ದಾಸಾನುದಾಸನಾಗಿ ನಿನ್ನ ಪಾದಗಳಿಗೆ ನಮಸ್ಕರಿಸುವನು. ಅಯ್ಯ ಗುಹರಾಜ, ನಿನಗೆ ಮಂಗಳವಾಗಲಿ. ಶ್ರೀರಾಮಚಂದ್ರ ಪ್ರಭು, ತಾವು 14 ವರ್ಷಗಳ ಕಾಲವು ವನವಾಸಕ್ಕೆ ಹೊರಟ ವಿಚಾರವನ್ನು ನಾನು ನನ್ನ ಬೇವುಗಾರದೆ ತಿಳಿದು ನಿಮ್ಮನ್ನು ನೋಡಲು ಹೊರಡಿ ಬಂದಿದ್ದೇನೆ. ಪ್ರಭು, ಆ 14 ವರ್ಷಗಳ ಕಾಲವು ತಾವು ನಮ್ಮ ಶೃಂಗಬೇರಿಪುರದಲ್ಲಿ ಕಾಲ ಕಳೆಯುವುದಾದರೆ ನಾನು ನನ್ನ ಕುಟುಂಬ ಸಮೇತವಾಗಿ ತಮ್ಮ ಪಾದ ಸೇವೆಗೆ ಸಿದ್ಧರಾಗುವೆನು ಪ್ರಭು. ಅಯ್ಯ ಗುಹರಾಜ, ನಾನು ಪಿತೃವಾಕ್ಯ ಪರಿಪಾಲನಾರ್ಥವಾಗಿ ಬಂದಿರುವೆನಾದ್ದರಿಂದ ಇಲ್ಲಿ ಬಹಳ ಹೊತ್ತು ನಿಲ್ಲಲು ಸಾಧ್ಯವಿಲ್ಲ. ನಿನ್ನ ಆತಿಥ್ಯಕ್ಕೆ ಪ್ರತಿಯಾಗಿ ಈ ಗಂಗಾ ನದಿಯನ್ನು ದಾಟಿಸಿದರೆ ಅಷ್ಟೇ ಸಾಕು. ಪ್ರಭು, ಮಾನವ ಕೋಟೆಯನ್ನೇ ಭವಸಾಗರದಿಂದ ದಾಟಿಸುವ ನಿಮ್ಮನ್ನು ಈ ಅಲ್ಪವಾದ ನದಿಯಿಂದ ದಾಟಿಸುವ ನನ್ನ ಜನ್ಮವು ಸಾರ್ಥಕವಾಯಿತು. ಆದರೆ ನನ್ನದೊಂದು ನಿಬಂಧನೆಯಿಂದ ದಾಟಿಸುತ್ತೇನೆ ಪ್ರಭು. ಅಯ್ಯ ಗುಹರಾಜ, ಏನು ನಿನ್ನ ನಿಬಂಧನೆ? ಪ್ರಭು, ಹಿಂದೆ ತಾವು ಮಿಥಿಲಾ ಪಟ್ಟಣಕ್ಕೆ ಹೋಗುವ ಮಾರ್ಗದಲ್ಲಿ ತಮ್ಮ ಪಾದ ಸ್ಪರ್ಶದಿಂದ ಒಂದು ಕಲ್ಲು ಎಣ್ಣಾಯಿತಂತೆ ಪ್ರಭು. ನನ್ನ ದೋಣಿಯಲ್ಲಾದರೂ ಹಲವಾರು ಸಣ್ಣ ಪುಟ್ಟ ಕಲ್ಲುಗಳಿರುವವು. ಒಂದು ವೇಳೆ ತಮ್ಮ ಪಾದ ಸ್ಪರ್ಶದಿಂದ ಅವುಗಳೆಲ್ಲ ಎಣ್ಣಾದರೆ ಗತಿ ಏನು ಪರಮಾತ್ಮ? ಆದ್ದರಿಂದ ತಮ್ಮ ಪಾದವನ್ನು ಚೆನ್ನಾಗಿ ತೊಳೆದು ಆನಂತರ ದೋಣಿಯಲ್ಲಿ ಕರೆದುಕೊಂಡು ಹೋಗಲು ಅವಕಾಶ ಕಲ್ಪಿಸಿಕೊಡಬೇಕು ದೇವ. ಅಯ್ಯ ಗುಹರಾಜ, ನಿನ್ನ ಮನಸ್ಸಿನ ಆಂತರ್ಯವನ್ನು ನಾನು ಬಲ್ಲೆನು. ನೀನು ನನ್ನ ಪಾದವನ್ನು ತೊಳೆಯಲು ಈ ರೀತಿ ಹೇಳುತ್ತಿರುವೆ. ನಿನ್ನಿಷ್ಟದಂತೆ ಆಗಲಿ. ಧನ್ಯನಾದ ಪ್ರಭು. ಪ್ರಭು, ಜಗದಭಿರಾಮ ರಘುಕುಲ ಸೋಮ ದರ್ಶನ ತೋರಿದೆಯ ರಾಮ, ದರ್ಶನ ತೋರಿದೆಯ ರಾಮ. ಜಗದಭಿರಾಮ ರಘುಕುಲ ಸೋಮ ದರ್ಶನ ತೋರಿದೆಯ ರಾಮ, ದರ್ಶನ ತೋರಿದೆಯ ರಾಮ. ಮಾವ ಕಂಸನ ಮರ್ದನ ಮಾಡಿ ಮಾವ ಕಂಸನ ಮರ್ದನ ಮಾಡಿ ಮನು ಮುನಿಗಳಿಗೆ ತೋರಿದ ಪಾದ. ಮಾವ ಕಂಸನ ಮರ್ದನ ಮಾಡಿ ಮನು ಮುನಿಗಳಿಗೆ ತೋರಿದ ಪಾದ. ಅನುವಿಲ್ಲದೆ ನೀ ಪೂತನಿಯ ಕೊಂದೆ, ಅನುವಿಲ್ಲದೆ ನೀ ಪೂತನಿಯ ಕೊಂದೆ ಮಂದರೋ ತಾರ ಮಧುಸೂದನನೇ. ಮಂದರೋ ತಾರ ಮಧುಸೂದನನೇ ದರ್ಶನ ತೋರಿದೆಯ ರಾಮ, ದರ್ಶನ ತೋರಿದೆಯ ರಾಮ, ದರ್ಶನ ತೋರಿದೆಯ ರಾಮ, ದರ್ಶನ ತೋರಿದೆಯ ರಾಮ. ಒಂದೇ ಮಾತು ಒಂದೇ ಬಾಣ ಪೂರ್ವ ಸತಿಯನು
ಧನ್ಯನಾದ ಪ್ರಭು, ಧನ್ಯನಾದೆ. ದೋಣಿಯು ಸಿದ್ಧವಾಗಿರುವುದು, ದಯಮಾಡಿಸಿ ಪ್ರಭು. ಆಗಬಹುದು ನೋಡಿ. ಇಂದಾಂಬಿಗೆ ಧನ್ಯನಾದೆ, ಇಂದಾಂಬಿಗೆ ಧನ್ಯನಾದೆ ರಾಮ. ಇಂದಾಂಬಿಗೆ ಧನ್ಯನಾದೆ, ಇಂದಾಂಬಿಗೆ ಧನ್ಯನಾದೆ ರಾಮ. ಭವ ಸಮುದ್ರ ದಾಟಿಸುವ ಇವರನ್ನದಿ ದಾಟಿಸುವೆ, ಭವ ಸಮುದ್ರ ದಾಟಿಸುವ ಇವರನ್ನದಿ ದಾಟಿಸುವೆ. ದೇವ ದೇವ ನಿನ್ನಂಗೆ ಸಿರಿಯಂತ ದಾಟಿಸುವೆ, ದೇವ ದೇವ ನಿನ್ನಂಗೆ ಸಿರಿಯಂತ ದಾಟಿಸುವೆ.